ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತೇನಂದರೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗ ಎದ್ದೆ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಲೇಟಾಗಿ ಎದ್ದಿದ್ದ ಕಾರಣ ಹೋಗೋಕ್ಕೆ ಆಗಲ್ಲ ಇವತ್ತು. ಸ್ನಾನ ಆಗಿದೆ, ಸೊ ರೆಡಿಯಾಗಿ ಬೇಗ ವಾಪಸ್ ಬರ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಎಸ್, ರೆಡಿಯಾಗಿ ಈಗ ಬಂದೆ. ಮೇಕಪ್ ಏನು ಜಾಸ್ತಿ ಮಾಡಿಲ್ಲ, ಜಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಾಕ್ಕೊಂಡು ಬ್ಲಷ್ ಹಾಕೊಂಡಿದ್ದೀನಿ ಅಷ್ಟೇ. ಹೇರ್ ಡ್ರೈ ಆಗಬೇಕು, ಸೊ ಅಲ್ಲಿ ತನಕ ಹಂಗೆ ಹೋಗೋಣ. ಅಲ್ಲಿ ಮನೇಲೈತೆ ಮೈಕ್ ತಗೊಂಡಿದ್ದೀನಿ ನಾನು. ರಿಸೀವರ್ ಅನ್ಸುತ್ತೆ. ರಿಸೀವರ್ ಕಣ ಇದು. ನಾನು ಫೋನ್ ಇದನ್ನ ಫೋನ್ಗೆ ಹಾಕ್ಬೇಕಾ? ಫೋನ್ಗೆ ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ 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 ಹಲೋ. ನಿನಗೇನಿಗೆ ಮೈಕು? ನಾನು ವಹಿಸ್ಕೊಡಕ್ಕೆ ನೀನು ಫೇಮಸ್ ಆಗುತ್ತಾ? ನಿನಗೇನಿಕ್ಕೋ ಮೈಕು? ಎಲ್ಲಿಡ್ಬೇಕು? ಬ್ಯಾಗ್ ಅದು ತತ್ತಿದೆ, ಅದಕ್ಕೆ ನಾನು ಫಾರ್ಮಿನಲ್ಲಿ ಡಿಕ್ಕಿ ಬೇರೆ ಇರುತ್ತಾ? ಮೈಕ್ ಇಲ್ಲದಿಲ್ಲ. ನೀವು ಹೇಳ್ಬಿಟ್ಟು ಕೂತ್ಕೊಳ್ಳೆ, ದಬಾಕತ್ತಿ ಒಂದಿದ್ರು ಕರೆಕ್ಟಾಗಿ ಐತಲ್ಲ, ಬೀಳಲ್ಲ ತಾನೆ? ಪಾಟ್ರಿ ಅಂತ ಬರುತ್ತೆ. ನಾನು ಪಾಟ್ರಿ ಅಂತ ಹಾಕಿ ಮತ್ತೆ ಪಕ್ಕದ ಪಬ್ಲಿಕ್ ಕಾಲೇಜ್ ಕರ್ಕೊಂಡವಲ್ಲ. ಪಾಟ್ರಿ ಟೌನ್ ಅದೇ ಫಸ್ಟ್ ಒನ್. ಎಷ್ಟು ಕಿಲೋಮೀಟರ್? 4 ಕಿಲೋಮೀಟರ್ ಅಷ್ಟೇ. ಬಿಟ್ಕೊಡ್ತಾರಂತಲ್ಲ ಏನ? ಕಲರು ಏನಿಲ್ಲ, ನಾವೇ ತಂದು ಒಣಗಿಸ್ಕೊಳ್ಳೋಣ ಅಲ್ವಾ? ಅಷ್ಟೇ, ಅಲ್ಲಿ ಹೋಗಿ ನೋಡೋಣ ಏನಾಗುತ್ತೆ ಅಂತ, ಆಮೇಲೆ ಮಾತಾಡ್ಬೇಕು. ಸೊ 4 ಕಿಲೋಮೀಟರ್ ಇತ್ತು ನಾವಿರೋ ಲೊಕೇಶನಿಂದ ಈ ಪಾಟ್ರಿ ಟೌನು. 4 ಕಿಲೋಮೀಟ್ರ್ ತನಕ ಬಂದ್ವಿ. ಟ್ರಾಫಿಕ್ ಏನು ಅಷ್ಟು ಇರಲಿಲ್ಲ, ಇಲ್ಲೇನು ಜಾಸ್ತಿ ಜನ ಏನು ಇರಲಿಲ್ಲ ನಾವು ಹೋದಾಗ. ಏನಾಯಿತು ಅಂದರೆ ಇಲ್ಲಿ ಒಬ್ಬರು ಆಂಟಿ ಇದ್ದಾರಲ್ಲ, ಅವರು ಫಸ್ಟ್ ಅಪ್ರೋಚ್ ಮಾಡಿದ್ರು, ಸ್ವಲ್ಪ ಪಾಟ್ರಿಗೆ ಬಂದಿದ್ದೀರಾ ಅಂತ. ಸೊ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡ್ತಾರಂತೆ, ಅದ್ರ ಬಗ್ಗೆ ನಾವೇನು ಜಾಸ್ತಿ ಕೇಳಕ್ಕೆ ಹೋಗಿಲ್ಲ. ಫುಲ್ ನೋಡಿ ಆ್ಯಕ್ಚುಲಿ ಏನಾಯಿತು ಗೊತ್ತಾ? ಹೊಸ ಮೈಕ್ ನಾನು 3 ಡೇಸ್ ಬ್ಯಾಕೆ ಆರ್ಡ್ರ್ ಮಾಡಿದ್ದೆ. ಅದು ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಇಟ್ಟಿದ್ದೆ. ನನ್ನ ಫ್ರೆಂಡ್ ಬಂದೆ, ಅವ್ನು ನೋಡಿದ್ಮೇಲೆ ಹೇಳಿದ್ಮೇಲೆ ಇವತ್ತು ಬೆಳಗ್ಗೆ ಚೆಕ್ ಮಾಡಿದ್ವಿ. ನೀವೇನು ನೋಡಿದ್ದೀರ ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ, ಎಲ್ಲ ಚೆನ್ನಾಗೇ ವರ್ಕ್ ಆಗ್ತಿತ್ತು. ಏನಾಯಿತು ಅಂದರೆ ನಾನು ಮೈಕ್ ಆನ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಜಸ್ಟ್ ರೆಕಾರ್ಡ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಿ, ನನ್ನಲ್ಲಿ ಏನೂ ರೆಕಾರ್ಡ್ ಆಗಿಲ್ಲ. ಸಖತ್ ಬೇಜಾರಾಗೋಯಿತು. ನಾನು ಮೈಕೆ ಆನ್ ಮಾಡಿಲ್ಲ. ನೋಡಿ ಆ ಹುಡುಗಿ ನನಗೆ ಅದೇ ಕೇಳ್ತಿರ್ಬೇಕು, ರೆಕಾರ್ಡ್ ಮಾಡ್ತಿದ್ದೀರಾ ವೀಡಿಯೋಸ್ ಅಂತ. ಚೆನ್ನಾಗಿತ್ತು. ನನಗೆ ಯಾಕೆ ಈ ಥರ ಆಯಿತು ಅಂತಲೇ ನಂಗೆ ಸಖತ್ ಬೇಜಾರಾಗೋಯಿತು. ಪರವಾಗಿಲ್ಲ, ನಾನು ಮತ್ತೆ ಡಬಲ್ ಕೆಲಸ ಮಾಡ್ಕೋತಾ ಇದ್ದೀನಿ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡ್ಕೊ ಬನ್ನಿ ನೀವು.
ನೋಡ್ಕೊಂಡು ಈ ಥರ ಈಚೆ ಬಂದು ನೋಡ್ತಿದ್ವಿ ಇನ್ನು ಮುಂದೆ ಇದೆಯಾ ಅಂತ. ಸಖತ್ ಅಂದರೆ ಫುಲ್ ಪಾಟ್ರೀಸೇ ಇದ್ದಾವೆ, ಮಡಿಕೆಗಳು ಎಲ್ಲ ಅವರೇ ಹ್ಯಾಂಡ್ ಮೇಡ್ಸ್ ಮಾಡಿ ಮಾಡಿ ಇಟ್ಟಿದ್ದಾರೆ, ಡ್ರೈಗೆಲ್ಲ ಬಿಟ್ಟಿದ್ದಾರೆ. ಫುಲ್ ನೋಡಿ ಮೇಲೆಲ್ಲ ಹಾಕಿದ್ರು, ಮೇಲೆಲ್ಲ ಟೆರೆಸ್ ಮೇಲೆಲ್ಲ ಹಾಕಿದ್ರು, ನಾನು ರೆಕಾರ್ಡ್ ಮಾಡಿಲ್ಲ. ಇದೊಂದು ಅಂಗಡಿ ನಂಗೆ ಇಷ್ಟ ಆಯಿತು, ಎಲ್ಲ ಕ್ಯೂಟ್ ಆಗಿದ್ವು ಡಾಲ್ಸ್ ಎಲ್ಲ. ಕ್ರಿಸ್ಮಸ್ ಅಂತೇಳಿ ಅವ್ರದ್ದು ಕ್ರಿಶ್ಚಿಯನ್ಸ್ ಡಾಲ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಮಾಡಿಟ್ಟಿದ್ರು ಮಣ್ಣಲ್ಲೇ. ಚೆನ್ನಾಗಿತ್ತು ಆ್ಯಕ್ಚುಲಿ, ಪೇಂಟಿಂಗ್ಸ್ ಎಲ್ಲ ಮಾಡಿದ್ರು, ಚೆನ್ನಾಗಿ ಬಂದಿತ್ತು. ನೋಡ್ಕೊಂಡು ಅಲ್ಲಿ ಪಾಟ್ರಿ ಮಾಡ್ತಿರ್ಲಿಲ್ಲ ಆ್ಯಕ್ಚುಲಿ, ಜಸ್ಟ್ ಸೇಲ್ಸ್ಗೆ ಇಟ್ಟಿದ್ದಾರೆ ಏನೋ, ನಾನು ನೋಡಿ ಬಂದ್ಬಿಟ್ಟೆ. ನನಗೆ ಏನು ಅನಿಸ್ತು ಅಂದರೆ ಹೋಗಿದ್ದೆ ವೇಸ್ಟ್ ಆಯಿತು ಅಂತ ಅನಿಸ್ಬಿಡ್ತು. ಯಾಕಂದರೆ ನಾನು ಏನೋ ಅಂದ್ಕೊಂಡು ಹೋದೆ, ಅದು ಕಲಿಬೋದು, ಅದ್ರ ಬಗ್ಗೆ ತಿಳ್ಕೊಬೋದು. ಜಸ್ಟ್ ಪಾಟ್ರಿ ಮಾಡಬೇಕು ಅಂತ ನಾನು ಅಲ್ಲಿ ಹೋಗಿಲ್ಲ, ಏನಾದರೂ ಕಲಿಬೇಕು ಅಂತ ನಾನು ಹೋಗಿದ್ದು. ಬಟ್ ಅಲ್ಲಿ ನೋಡಿದ್ರೆ ಫುಲ್ ಟೋಟಲಿ ಉಲ್ಟಾ ಆಗೋಯ್ತು. ಏನಾಯಿತು ಅಂದರೆ ಒಂದು ಅಂಕಲ್ ಹತ್ರ ಹೋದ್ವಿ. ಸೊ ಒಂದು ಚಿಕ್ಕ ಪಾಟ್ರಿಗೆ ನಮಗೆ ನಾನು ಗೂಗಲಲ್ಲಿ ನೋಡಿದಾಗ 200ಗೆ 3 ಪಾಟ್ರೀಸ್ ಮಾಡಿ ನೀವು ಮನೆಗೆ ತೊಗೊಂಡು ಹೋಗ್ಬೋದು ಅಂತ ಕೊಟ್ಟಿದ್ರು. ಆ್ಯಂಡ್ ರೀಲ್ಸಲ್ಲೂ ಅದೇ ಹೇಳ್ತಿದ್ರು. ಬಟ್ ಅಲ್ಲೋದ್ರೆ ಫುಲ್ಲು ಉಲ್ಟಾ, 200ಗೆ ಜಸ್ಟ್ 1 ಪಾಟ್ರಿ ಮಾಡೋಕ್ಕೆ ಮಾಡ್ಬೋದು ಅಂತ ಹೇಳಿದ್ರು. ಅದು ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಜಸ್ಟ್ ಮೀಡಿಯಮ್ ಸೈಜ್ ಇದೆ, ಅದಕ್ಕೆ ಒಂದೇ ಒಂದು ಪಾಟ್ರಿ. ಓಕೆ ಫೈನ್ ಅಂತೇಳಿ ನಾವು ಒಂದೇ ಪಾಟ್ರಿಗೆ ಒಪ್ಕೊಂಡ್ವಿ. 2 ಅಂದರೆ ತುಂಬ ಸ್ಮಾಲು, ಚಿಕ್ಕ ಮಕ್ಕಳು ಬಟ್ಲು ಇರುತ್ತಲ್ಲ ಆಟ ಆಡೋದು, ಅಷ್ಟು ಚಿಕ್ಕದಕ್ಕೆ 100 ರೂಪೀಸ್ ಒಂದಕ್ಕೆ, ಅಂದರೆ 200ಗೆ 2 ಮಾಡ್ಬೋದು ಅಷ್ಟು ಚಿಕ್ಕ ಪಾಟ್ರಿನ ಅಂತ ಹೇಳಿದ್ರು. ಸೊ ಬೇಡ, ನಾನು ದೊಡ್ಡದೇ ಮಾಡ್ತೀನಿ ಅಂತೇಳಿ ಒಂದಕ್ಕೆ 200 ನಾನು ಪೇ ಮಾಡಿದೆ. ಮುಂದಕ್ಕೆ ನೋಡಿ ಏನಾಗುತ್ತೆ ಅಂತ. ನೋಡಿ ಇದು ಏನು ತೋರಿಸ್ತಾ ಇದ್ದೀನಲ್ಲ, ಅದಕ್ಕೆ ಅದಷ್ಟಕ್ಕೆ 200 ಒಂದೇ ಒಂದು ಪಾಟ್ರಿಗೆ 200 ಚಾರ್ಜ್ ಮಾಡ್ತಾರೆ. ಸೊ ಅಲ್ಲಿ ಲಾಸ್ಟಲ್ಲಿ ಇದೆ ನೋಡಿ, ಅಲ್ಲಿ ಲಾಸ್ಟಲ್ಲಿ ಅದಕ್ಕೆ ಅದು ವಿಡಿಯೋದಲ್ಲಿ ನಿಮಗೆ ದೊಡ್ಡದಾಗಿ ಕಾಣಿಸ್ಬೋದೇನೋ, ಬಟ್ ತುಂಬ ಚಿಕ್ಕದಿದೆ. ಅದಕ್ಕೇನೆ 2 ಮಾಡೋಕ್ಕೆ 200 ಅಂತ ಹೇಳಿದ್ರು. ನನಗೆ ಬೇಡ, ಒಂದೇ ಸಾಕು ಅಂತೇಳಿ, ಒಂದರಲ್ಲೇ ಕಲಿಯೋಣ ಅಂತೇಳಿ ನಾನು ಒಂದೇ ತಗೊಂಡೆ. ಅಂದರೆ ನಮಗೆ ಇಲ್ಲಿ ಸ್ಕ್ಯಾಮ್ ಆಯಿತು ಆ್ಯಕ್ಚುಲಿ. 200 ಪೇ ಮಾಡಿದ್ದು ದೊಡ್ಡ ವಿಷಯ ಅಲ್ಲ, ಅದು ಒಂದು 2 ಮಿನಿಟ್ಸು ಆಗಿಲ್ಲ, ಲಿಟ್ರಲಿ 2 ಮಿನಿಟ್ಸು ಆಗಿಲ್ಲ ನಾನು ಮಾಡೋಕ್ಕೆ. ಅವರೇ ಮಾಡಿಬಿಟ್ರು, ನನಗೇನು ಟೀಚ್ ಮಾಡಿಲ್ಲ. ಅಟ್ಲೀಸ್ಟ್ ಹೇಳ್ಬೋದಾಗಿತ್ತು ಈ ಥರ ಇದೆ, ನಾನೇ ಕೇಳಿ ತಿಳ್ಕೊತಿದ್ದೆ ಒಂದೊಂದು ವಿಷಯನ. ಬಟ್ ಅವ್ರು ಏನು ಮಾಡಿಸೋರು ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಅವರೇ ಮಾಡಿಬಿಟ್ರು ನೋಡಿ ನೀವೇ. ಒಂದು 2 ನಿಮಿಷನೂ ಆಗಿಲ್ಲ ಅದು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನೇ ಕೇಳಿ 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 ತಿಳ್ಕೊತಿದ್ದೆ.
éramos los dos. Daba lo mismo saber quién eras vos, quién era yo. Y murmuraste sin saber muy bien por qué. Amaría extrañarte al menos una vez por mes. Ya sé, mujer, esto es así. Desde el principio supe que esto era el fin. Lo sé, sabes, esto es así. Fundimos piernas para parar y seguir. Esa risa puso el final del hermoso papelón. Y de ahí al humo como un tren llegando a la estación. Vengo de lejos aprendiendo a mentir. Con un viaje corto fue suficiente para mí. Y le dije, ya sé, mujer, esto es así. El fin fue siempre el principio para mí. Lo sé y sabes, esto es así. No importa el orden si entendés por dónde ir. La salida fue el primer paso al revés. Daba lo mismo si el camino está ahí, nadie supo cómo fue. Tener saudade no sea lo mejor para los dos, me dijo. Y me llegaste en serio, esquivar mi corazón. Lo sé, mujer, esto es así. El fin fue siempre el principio para mí. Lo sé y sabes, esto es así. No importa el orden si entendés por dónde ir. Lo sé, mujer, esto es así. ಈ ಡಿಸೈನ್ಸ್ ಎಲ್ಲ ಚೆನ್ನಾಗಿತ್ತು, ಅವ್ರು ಚೆನ್ನಾಗಿ ಮಾಡಿಕೊಟ್ರು ಪಾಟ್ರಿ. ಬಟ್ ಅವ್ರು ಮಾಡಿ ಕೊಡಬೇಕು ಅಂತ ಹೇಳಿದ್ರೆ ನಾವೇ ಕಲ್ಲೋಗ್ಬೇಕಾಗಿತ್ತು, ಕಲಿಬೇಕು ಅಂತ ಅವರೇ ಮಾಡಿ ಕೊಟ್ಬಿಟ್ರು. ಸೊ ನಂಗೆ ಅದು ಡಿಸಪಾಯಿಂಟ್ ಆಯಿತು. ಯಾರು ಹೋಗೋದು ಒಂದಲ್ಲ ಅಂತ ಅನ್ಕೋತೀನಿ. ಕ್ಲಾಸಸ್ ತಗೋತೀನಿ ಅಂತ ಹೇಳ್ತೀವಿ. ಸೊ ನೀವು ಅದನ್ನು ಬೇಕಾದ್ರೆ ಟ್ರೈ ಮಾಡಬೇಡಿ. ಈ ಥರ 200 ಹೋಗಬೇಡಿ, ವೇಸ್ಟ್ ಆಫ್ ಮನಿ ಅಂತ ನಾನು ಹೇಳ್ತೀನಿ. ನಾವು ಪಾಟ್ರಿ ಮಾಡಾದ್ಮೇಲೆ ಈ ಥರ ಒಂದು ಬಾಕ್ಸ್ ಕೊಡ್ತಾರೆ. ಸೊ ಅದ್ರಲ್ಲಿ ಇಟ್ಕೊಂಡು ನಾವು ಮನೆಗೆ ತೊಗೊಂಡು ಹೋಗ್ಬೋದು. ಬೇಕಂದರೆ 2-3 ಡೇಸ್ ಆದಮೇಲೆ ಬೇಕಾದ್ರೂ ನೀವು ತೊಗೊಂಡು ಹೋಗ್ಬೋದು ಅಂತ ಅಲ್ಲೇ ಇಟ್ಬಿಟ್ಟು. ತೊಗೊಂಡು ಹೋಗೋಕ್ಕಾಗಿಲ್ಲ ಅಂದರೆ ಅದು ಡ್ರೈ ಆಗಿರಲ್ವಲ್ಲ, ಸೊ ಗಾಡೀಲಿ ಹೋಗ್ತಾ ಬಿದ್ದೋಗುತ್ತೆ ಅಂತೇನೋ ಈ ಥರ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ರು, ಅದನ್ನು ರೆಕಾರ್ಡ್ ಮಾಡಿಕೊಂಡೆ. ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು, ಬಟ್ ಅಷ್ಟು ವರ್ತಿಲ್ಲ ಅಂತ ನನಗನ್ನಿಸ್ತು. ನೋಡಿ ನೀವು ಒಂದ್ಸತಿ ಅಂದರೆ ಟ್ರೈ ಮಾಡ್ಬೋದು, ಬಟ್ ಅಷ್ಟು ವರ್ತಲ್ಲ. ಮತ್ತೆ ತಗೊಂಡು ಗಾಡೀಲಿ ಬರೋಕ್ಕೆ ಏನು ಅಷ್ಟೊಂದು ಕಷ್ಟ ಆಗುತ್ತೆ ಅಂದರೆ ಬಿದ್ದು ಹೊಡೆದೋ ಫುಲ್ ಪಚ್ಚಡಿ ಹೋಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಅಷ್ಟೊಂದು ಏನಿಲ್ಲ, ಆರಾಮಾಗೆ ತೊಗೊಂಬಂದೆ ಮನೆಗೆ. ನೀವು ಆ್ಯಕ್ಚುಲಿ ಮನೆಗೆ ಆರಾಮಾಗೆ ತೊಗೊಂಬರ್ಬೋದು. ನಾನು ಫುಲ್ ರಿವ್ಯೂ ಕೊಡ್ತಾ ಇದ್ದೀನಿ ಚೆನ್ನಾಗಿಲ್ಲ ಅಂತ. ನೋಡೋಣ, ನೆಕ್ಸ್ಟ್ ಟೈಮ್ ಬೇರೆ ಕಡೆ ಹೋಗಿ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಿದೆ, ನೋಡೋಣ. ಬಟ್ ನಾನು ಮಾಡಿರೋ ಪಾಟ್ರಿ ಚೆನ್ನಾಗಿ ಬಂತು, ಕ್ಯೂಟಾಗಿತ್ತು. ಅದನ್ನು ಟ್ರೈ ಮಾಡಿ ಪೇಂಟ್ ಮಾಡಿ ಲಾಸ್ಟಲ್ಲಿ ಹಾಕ್ತೀನಿ.